ಕಣ ತಟ್ಟೆ ಹಾಂ ಸ್ವಲ್ಪ ಬಂದಿದ್ದಾರೆ ಸರ್ ಹನ್ನೆರಡನೇ ಶತಮಾನದಲ್ಲಿದ್ದಂಥವ್ರು ಬಸವಣ್ಣನ ಕಾಲಘಟ್ಟದಲ್ಲಿದ್ದಂಥವ್ರು ಬಸವಣ್ಣ ಏನು ವಚನ ಸಾಹಿತ್ಯಕ್ಕೆ ಲೇಖಕರು ಅದೇ ಥರ ಹುಲಿಚಂದ್ರಯ್ಯವರು ಸಹ ವಚನ ಸಾಹಿತ್ಯದ ಗಟ್ಟಿಗೊಳಿಸುವಲ್ಲಿ ಅವರ ಪಾತ್ರ ಮುಖ್ಯವಾದದ್ದು. ವಿಶೇಷವಾಗಿ ಇವರು ಒಂದು ಅಗಾಧ ಯುಗ ಈ ಒಂದು ಚಟುವಟಿಕೆ ಸಮುದಾಯ ಸೇರಿದಂಥವ್ರು ಅಗಾಧ ಮುಖಾಂತರ ಅವರು ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣ ಅವರ ಒಂದು ಇತ್ತು ಅದನ್ನು ಇವರು ಸಹ ತಮ್ಮ ವಚನಗಳಲ್ಲಿ ಸಾಬೀತುಪಡಿಸಿದ್ದಾರೆ. ವಿಶೇಷವಾಗಿ ಅವರ ವಚನಗಳಲ್ಲಿ ವಚನ ಸಾಹಿತ್ಯ ಚಳವಳಿ ಅಂದರೆ ಅಲ್ಲಿ ಇದ್ದಂಥ ಬಹುತೇಕ ವಚನಗಳು ಹಲವಾರು ಕಾರಣಗಳಿಂದ ನಾಶ ಆಗಿದ್ರು ಅಂತ ನಮಗೆ ಇತಿಹಾಸಗಳಿಂದ ನಾವು ಗೊತ್ತಾಗುತ್ತೆ. ಇರೋದ್ರಲ್ಲಿ ಸ್ವಲ್ಪ ಒಂದು 49 ವಚನಗಳು ಅವರು ನಮಗೆ ಈ ಸದ್ಯಕ್ಕೆ ಸಿಕ್ಕಿದ್ದಾರೆ ಅಂತ ಪುರಾವೆಗಳಿದ್ದಾರೆ. ಆ 49 ವಚನಗಳಲ್ಲಿ ಅವರು ವಿಶೇಷ ಅಮೇರಿಕದ ನಾನಾ ಭಾಗದಲ್ಲಿ ನಾವು ಪ್ರವಾಸದ ಸಂದರ್ಭ ಬಹಳ ಹೆಚ್ಚಿನದ್ದು. ನಾನಿಂದು ಅಮೇರಿಕ ಸುಮಾರು 15 ದಿನಗಳ ಕಾಲ ಬೇರೆ ವಿಚಾರಪಡುವಂಥ ಸಂದರ್ಭದಲ್ಲಿ ಅದು ಸೀಮಿತ ಒಂದೇ ನಗರದಲ್ಲಿ ಇದ್ದು ಅಲ್ಲಿಯ ಸುತ್ತಮುತ್ತಲ ವಾತಾವರಣ ನೋಡ್ತೇನೆ. ಆದರೆ ಈ ಬಾರಿ ಹೋದಾಗ ಸುಮಾರು 4 ನಗರಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಯ ಕಂಡಿರ್ತಕ್ಕಂಥ ನೋಡಿರ್ತಕ್ಕಂಥ ಅನುಭವ ಬಹಳ ಅಪಾರವಾಗಿರುವಂಥದ್ದು. ನಂತರದಲ್ಲಿ ಈ ಶಾಸಕರ ಶೃಂಗಸಭೆಗಳಿದ್ದು ಇದು ಬರೀ ಒಂದು ರಾಜ್ಯದಲ್ಲ, ಒಂದು ದೇಶದಲ್ಲ, ಇಡೀ ಜಗತ್ತಿನ ಎಲ್ಲಿರ್ತಕ್ಕಂಥ ಸುಮಾರು 100 ದೇಶದ MLA ಮತ್ತು MLCಗಳು, ಅದರಲ್ಲಿ ಸುಮಾರು 7,500 MLAಗಳು ಭಾಗವಹಿಸ್ತಕ್ಕಂಥ ಸಭೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಅಂಥ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿಚಾರವನ್ನು ನಮ್ಮ ರಾಜ್ಯದಿಂದ ಮಾನ್ಯ ಸಭಾಧ್ಯಕ್ಷ UP ಕಾದರವರ ನೇತೃತ್ವದಲ್ಲಿ ನಾವು 12 ಜನ ಶಾಸಕರು ಬೆಳಗ್ಗೆ 8:30 ಸ್ಟಾರ್ಟ್ ಆಯಿತು. ಆ ದೊಡ್ಡ ಹಾಲು ಸುಮಾರು 8-9 ಸಾವಿರ ಕೊಡ್ತಕ್ಕಂಥ ಹಾಲು ಅಲ್ಲಿ ಇಂಡಿಯಾದಲ್ಲಿ ಬಾಂಬೆನಲ್ಲಿ ನೋಡಿಲ್ಲ ಸಭೆ ಪ್ರಾರಂಭ ಆಗಿರುವಂಥದ್ದು. ನಾವೇನು ಬಿಡಿ ನಾವು ನಮ್ಮ ಮೊದಲೇ ಹೇಳಿದ್ರು ಮೊದಲೇ ಉದ್ಯೋಗಗಳಾದ್ರೆ ನಾವು ಹಿಂದೆ ಉದ್ಯೋಗಗಳಾದ್ರೆ ನಾವು ಭಾಳ ಬೇಗ ಇತ್ತು. ನಾವೆಲ್ಲರಿಗೆ ಹೋಗ್ತೀವಿ ಅಲ್ಲಿ ನೋಡಿದರೆ ನಮ್ಗೆ ನಾವು ಹಿಂದಿನ ಸಾರಿ ಹೋಗ್ತೀವಿ. ಅಷ್ಟು ಅಂದರೆ ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು. ಕರೆಕ್ಟಾಗಿ 8:30 ಶಾಂತವಾಗಿ ಆ ಕಾರ್ಯಕ್ರಮ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಈ ಹಾಲು ಫುಲ್ಲಾಗಿ ಅಲ್ಲಿ ನಮ್ಮ ಭಾರತೀಯ ಪದ್ಧತಿ ಪ್ರಕಾರ ಏನು ಸಭೆ ಪ್ರಾರಂಭ ಆದಾಗ ವೇದಿಕೆ ಕಾರ್ಯಕ್ರಮ ಮಾಡಿ ಸ್ವಾಗತ ಮಾಡುವಂಥದ್ದು, ಗಣ್ಯರ ಸ್ವಾಗತ ಮಾಡುವಂಥದ್ದು ಏನೇ ಫಸ್ಟ್ ಎಲ್ಲ ಬಂದಿರ್ತಕ್ಕಂಥ ರಾಷ್ಟ್ರದೆಲ್ಲದೂ ಫ್ಲ್ಯಾಗ್ ಸ್ಕ್ರೀನ್ ಮೇಲೆ ಎಲ್ಲ ಫ್ಲ್ಯಾಗ್ ಬಿಡ್ತಾ ಹೋಗ್ತಾರೆ. ಫ್ಲ್ಯಾಗನ್ನು ಬಿಡ್ತಾ ಹೋಗ್ತಾರೆ ಆಯಾ ರಾಷ್ಟ್ರಗಳ ಫ್ಲ್ಯಾಗನ್ನು. ಆಯಾ ರಾಷ್ಟ್ರದ ಫ್ಲ್ಯಾಗ್ ಬಂದಾಗ ಜನಗಳು ಅವ್ರ ಬಗ್ಗೆ ಅವರ ರಾಷ್ಟ್ರದ ಬಗ್ಗೆ ಜಯಕಾರ ಹಾಕುವಂಥದ್ದು. ನಮ್ಮ ಫ್ಲ್ಯಾಗ್ ಬಂದ ತಕ್ಷಣ ನಾವು ಜಯಕಾರ ಹಾಕಿದ್ವಿ. ಹೀಗೆ ಒಬ್ಬರು ಬಂದು ಅಜೆಂಡಾ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಬಂದು ಕೆಲವರು ಸ್ವಲ್ಪ ಹಾಗೆ ಪ್ರಸ್ತಾಪ ಮಾಡಿ ಭಾಷಣ ಮಾಡಿ ಹೆಚ್ಚಿನ 2 ತಾಸಲ್ಲಿ ಆ ಕಾರ್ಯಕ್ರಮ ಅದು ಹಾಲ್ಗಳಲ್ಲಿ ಆ ಸಭೆ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ಅಲ್ಲಿ ನಿಮ್ಗೆ ಯಾವ ವಿಷಯ ಬೇಕೋ ಆ ವಿಷಯದಲ್ಲಿ ಅಲ್ಲಿ ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ಅಲ್ಲಿ ಆ ವ್ಯವಸ್ಥೆಗಳೆಲ್ಲ ಆದಾಗ ನಾವೆಲ್ಲರೂ ಕೂಡ ನಾವು ಮಾತಾಡ್ತಿದ್ದೀವಿ ಯಾರ್ಯಾರಿಗೆ ಯಾವ ಇಂಟ್ರೆಸ್ಟ್ ಇದೆ. ನಮ್ಮ ಅಧ್ಯಕ್ಷ